ತಂತ್ರಜ್ಞಾನ ಮತ್ತು ಸೇವೆಗಳ ಪ್ರಮುಖ ಪೂರೈಕೆದಾರರಾದ ಬಾಷ್ ಲಿಮಿಟೆಡ್ 2025ರಿಂದ 26ನೇ ಹಣಕಾಸು ವರ್ಷದ 4ನೇ ತ್ರೈಮಾಸಿಕದಲ್ಲಿ ತನ್ನ ಕಾರ್ಯಾಚರಣೆಯ ಒಟ್ಟು ಆದಾಯವನ್ನು 5,566 ಕೋಟಿ ರೂಪಾಯಿ 520 ಮಿಲಿಯನ್ ಯೂರೋಗಳು ಎಂದು ಇಂದು ಪ್ರಕಟಿಸಿದೆ. ಇದು ಕಳೆದ ವರ್ಷದ ಇದೇ ತ್ರೈಮಾಸಿಕಕ್ಕಿಂತ ಶೇಕಡಾ 13.3ರಷ್ಟು ಹೆಚ್ಚಳವಾಗಿದೆ. ದ್ವಿಚಕ್ರ ವಾಹನಗಳು ಸೇರಿದಂತೆ ಒಟ್ಟಾರೆ ಆಟೋಮೋಟಿವ್ ವಾಹನ ಮಾರುಕಟ್ಟೆಯಲ್ಲಿನ ಹೆಚ್ಚಿನ ಬೇಡಿಕೆಯಿಂದಾಗಿ ಈ ಬೆಳವಣಿಗೆ ಸಾಧ್ಯವಾಗಿದೆ. ಈ ತ್ರೈಮಾಸಿಕದಲ್ಲಿ ತೆರಿಗೆಗೂ ಮುಂಚಿನ ಲಾಭವು ಅಸಾಧಾರಣ ಬಾಬ್ತುಗಳಿಗೂ ಮುನ್ನ 808 ಕೋಟಿ ರೂಪಾಯಿ 75 ಮಿಲಿಯನ್ ಯೂರೋಗಳು ಆಗಿದ್ದು, ಇದು ಒಟ್ಟು ಕಾರ್ಯಾಚರಣೆಯ ಆದಾಯದ ಶೇಕಡಾ 14.5ರಷ್ಟಾಗಿದೆ. ಅಂದರೆ ಹಿಂದಿನ ವರ್ಷದ ಇದೇ ತ್ರೈಮಾಸಿಕಕ್ಕೆ ಹೋಲಿಸಿದರೆ ಶೇಕಡಾ 3.8ರಷ್ಟು ಹೆಚ್ಚಳವಾಗಿದೆ. ಆದಾಯದ ಬೆಳವಣಿಗೆ ಮತ್ತು ವೆಚ್ಚಗಳ ಉತ್ತಮ ನಿರ್ವಹಣೆಯಿಂದಾಗಿ ಈ ಸುಧಾರಣೆ ಕಂಡುಬಂದಿದೆ. ತೆರಿಗೆಯ ನಂತರದ ಲಾಭವು 568 ಕೋಟಿ ರೂಪಾಯಿ 53 ಮಿಲಿಯನ್ ಯೂರೋಗಳು ಆಗಿದ್ದು, ಇದು ಕಾರ್ಯಾಚರಣೆಯ ಆದಾಯದ ಶೇಕಡಾ 10.2ರಷ್ಟಾಗಿದೆ. ಮೊಬಿಲಿಟಿ ವಿಭಾಗದ ಒಟ್ಟಾರೆ ಉತ್ಪನ್ನ ಮಾರಾಟವು ಹಿಂದಿನ ವರ್ಷದ ಇದೇ ತ್ರೈಮಾಸಿಕಕ್ಕೆ ಹೋಲಿಸಿದರೆ ಶೇಕಡಾ 23.3ರಷ್ಟು ಹೆಚ್ಚಾಗಿದೆ.